ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಬಚ್ಚಹಳ್ಳಿಯಲ್ಲಿ ಕಲಾ ನ್ಯಾಚುರಲ್ ಫುಡ್ ಜ್ಯೂಸ್ ಫ್ಯಾಕ್ಟರಿ ಸ್ಥಾಪನೆಗೆ ಭೂಮಿ ಪೂಜೆ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ಪಂಚಾಕ್ಷರಿ ರೆಡ್ಡಿ. ಸ್ಥಳೀಯ ಮಾವು ಬೆಳೆಗಾರರಿಗೆ ಅನುಕೂಲ ಕಲ್ಪಿಸುವ ಹಾಗೂ ಅವರ ಹಿತರಕ್ಷಣೆ ಮಾಡುವ ಸದುದ್ದೇಶದಿಂದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಅವರ ಬಚ್ಚಹಳ್ಳಿ ತೋಟದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಕಲಾ ನ್ಯಾಚುರಲ್ ಫುಡ್ ಜ್ಯೂಸ್ ಫ್ಯಾಕ್ಟರಿಗೆ ಅದ್ದೂರಿಯಾಗಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಬಂಡಹಳ್ಳಿಯ ಸುಪ್ರಸಿದ್ಧ ಈಶಾ ಸಾರಥಿ ಬಸವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು. ತದನಂತರ ಶಾಸ್ತ್ರೋಕ್ತ ವಿಧಿ ವಿಧಾನಗಳೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಫ್ಯಾಕ್ಟರಿಯ ಕಾಮಗಾರಿಗೆ ಅಧಿಕೃತ ಚಾಲನೆಯನ್ನ ನೀಡಲಾಯಿತು. ರೈತರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ. ಈ ಭಾಗದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯಲಾಗುತ್ತಿದ್ದು, ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಮಾವಿನ ಧಾರಣೆ ತೀವ್ರವಾಗಿ ಕುಸಿದ್ದರಿಂದ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕಠಿಣ ಪರಿಸ್ಥಿತಿಯಲ್ಲಿ ಪಂಚಾಕ್ಷರಿ ರೆಡ್ಡಿ ಅವರು ತಮ್ಮ ಸ್ವಂತ ಮಾವಿನ ಮಂಡಿಯ ಮೂಲಕ ರೈತರ ಬೆಳೆಗೆ ಉತ್ತಮ ಬೆಲೆ ನೀಡಿ ಖರೀದಿಸಿ ನೆರವಾಗಿದ್ದರು. ರೈತರು ಇಂತಹ ನಷ್ಟಕ್ಕೆ ಪದೇ ಪದೇ ಸಿಲುಕಬಾರದು ಹಾಗೂ ಅವರ ಬೆಳೆಗೆ ನಿರಂತರ ಮಾರುಕಟ್ಟೆ ಹಾಗೂ ಸೂಕ್ತ ಬೇಡಿಕೆ ಸೃಷ್ಟಿಯಾಗಬೇಕು ಎಂಬ ದೂರದೃಷ್ಟಿಯಿಂದ ತಮ್ಮ ಸ್ವಂತ ತೋಟದಲ್ಲಿ ಈ ಜ್ಯೂಸ್ ಫ್ಯಾಕ್ಟರಿಯನ್ನು ಸ್ಥಾಪಿಸಲು ಮುಂದಾಗಿದ್ದಾರೆ. ಇನ್ನು ಸ್ಥಳೀಯರಿಗೆ ಉದ್ಯೋಗಾವಕಾಶ ಹಾಗೂ ವೆಚ್ಚ ಉಳಿತಾಯ. ಈ ವೇಳೆ ಮಾತನಾಡಿದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಅವರು, ಸ್ಥಳೀಯವಾಗಿಯೇ ಮಾವಿನ ಹಣ್ಣಿನ ಜ್ಯೂಸ್ ತಯಾರಿಸುವುದರಿಂದ ಬೆಳೆಗಾರರಿಗೆ ಮಾರುಕಟ್ಟೆ ಮತ್ತು ಸುದೀರ್ಘ ಸಾಗಾಣಿಕೆ ವೆಚ್ಚ ಅಪಾರ ಪ್ರಮಾಣದಲ್ಲಿ ಉಳಿತಾಯವಾಗಲಿದೆ. ಇದರಿಂದ ರೈತರ ಬೆಳೆಗೆ ಯೋಗ್ಯ ಬೆಲೆ ಸಿಗುವುದರ ಜೊತೆಗೆ ಮಾವಿನ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಲಿದೆ. ಅಲ್ಲದೆ ನಮ್ಮ ಭಾಗದ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂಬ ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಸ್ವರೂಪ್ ರೆಡ್ಡಿ, ಲಕ್ಷ್ಮೀ ರೆಡ್ಡಿ, ಸುನೀತಾ ಕುಮಾರಿ, ನಾದನಂದಿನಿ, ಸುಕನ್ಯಾ, ಪ್ರಫುಲ್ಲ ಕುಮಾರಿ, ಕೃಪಾನಂದ ಪ್ರಣವ್, ಸ್ವರೂಪ್ ರೆಡ್ಡಿ, ತೇಜಸ್ವರೂಪ್ ರೆಡ್ಡಿ ಸೇರಿದಂತೆ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರಾವಣ ಶುಕ್ರವಾರ ಮಹಾತಾಯಿ ವರಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲರಿಗೂ ಶಿಡ್ಲಘಟ್ಟ ಹಾಗೂ ಚಿಲ್ಕನೇರ್ಪು ವಿಧಾನಸಭಾ ಕ್ಷೇತ್ರದ ಜನತೆ, ನಾಡಿನ ಜನತೆ, ನಮಗೂ ನಿಮಗೂ ಎಲ್ಲರಿಗೂ ಅಮ್ಮ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅಮ್ಮನಲ್ಲಿ ನನ್ನ ಶಿರಸಾವಂಚಿ ಕೋರ್ಕಂತ. ಇವತ್ತು ಮಹಾಸುದಿನ. ಮೊನ್ನೆ ಹೀಗೆ ನಾವು 4-6 ಜನ ನಮ್ಮ ಲೋಕಿ ಸಮೇತವಾಗಿ ಕೂತಿದ್ವಿ. ಮಾತಾಡ್ತಾ ಆ ಒಂದು ಮಾತಂದೆ, ಒಂದು ಸಣ್ಣ ಪೂಜೆ ಇಟ್ಕೊತೀವಿ ನಮ್ಮ ತೋಳ್ಪಡಿ ತೋಟ ಅಂಥೇಳಿ ಬಚ್ಚಳ್ಳಿ ಹಾಗೂ ಕೊತ್ತನೂರು ಗ್ರಾಮಕ್ಕೆ ಎರಡಕ್ಕೂ ಸೇರುತ್ತೆ. ಇದು ಸುಮಾರು ಒಂದು 150 ಎಕರೆ 200 ಎಕರೆ ಜಾಗ. ನಿಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಮಾವು ಬೆಳೆಗಾರರು ಭಾಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ರು. ನಾವು ಎಲ್ಲ ಕಡೆ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ, ನಮ್ಮ ಬಾಗೇಪಲ್ಲಿ ಕಡೆ, ಮುಳಬಾಗಿಲು ಕಡೆ ಹಲವಾರು ಕಡೆಯಿಂದ ನಮ್ಮ ರೈತರು ಈ ಸರ್ತಿ ಮಾವಿನಕಾಯಿ ತಂದು ನಾವೊಂದು ಹೊಸದಾಗಿ ನಾದಾಸ್ ಫ್ರೂಟ್ ಕಂಪನಿ ಅಂತೇಳಿ ನನ್ನ ತಂಗಿ ಹೆಸರಲ್ಲಿ ಮಾವಿನಕಾಯಿ ಮಂಡಿ ಓಪನ್ ಮಾಡಿದ್ವಿ. ಸುಮಾರು ಡೈಲಿ ಒಂದು 200ರಿಂದ 300 ಟನ್ನು ಮಾವಿನಕಾಯಿ ಸರಬರಾಜು ಮಾಡಿದರು. ರೈತರಿಗೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಬೆಲೆ ಕೊಟ್ಟು ಮಾರಿ ಒಂಚೂರು ಅನುಕೂಲ ಮಾಡಿಕೊಟ್ವಿ. ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂಥೇಳಿ ಎಲ್ಲರ ರೈತರ ಆಶೆ ಇದ್ದಂತೆ, ನಮ್ಮ ಮನೆಯವರ ಕುಟುಂಬದವರ ಆಶೆ ಇದ್ದಂತೆ ಒಂದು ಸಣ್ಣ ಹಣ್ಣಿನ ಪಲ್ಪ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡೋಣ ಅಂಥೇಳಿ ಯೋಚನೆ ಮಾಡಿದ್ವಿ. ವಾರದಿಂದ ಮಾತನಾಡ್ಕೊಂಡ್ವಿ ನಾವು, ಲೋಕೇಶ್, ಹಲವಾರು ನಮ್ಮ ರೈತರು ಎಲ್ಲ ಸೇರಿ. ಅವತ್ತು ಸರಿ ಈ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ಭಾಳ ಆಸ್ಪಿಷಿಯಸ್ ಡೇ, ಭಾಳ ಒಂದು ಒಳ್ಳೆ ಸುದಿನ ಅಂಥೇಳಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಪೂಜಾ ಕಾರ್ಯಕ್ರಮ, ಗುದ್ದಲಿ ಪೂಜೆ ಇವತ್ತು ಹಮ್ಮಿಕೊಂಡಿದ್ವಿ. ಅದಕ್ಕೆ ತಾವೆಲ್ಲ ಬಂದಿದ್ದೀವಿ. ನಮ್ಮ ಕುಟುಂಬದ ಪರವಾಗಿ, ನನ್ನ ಪರವಾಗಿ, ಆ ಮಹಾತಾಯಿ ಮಹಾಲಕ್ಷ್ಮಿ ಪರವಾಗಿ ಶುಭವನ್ನು ಕೋರ್ತಾ, ಈ ಒಂದು ನಮ್ಮ ಬಚ್ಚಳ್ಳಿ ಹಾಗೂ ಕೊತ್ತನೂರು ಎಲೆಯಲ್ಲಿರುವ ನಮ್ಮ ತೋಳ್ಪಡಿ ಅನ್ನೋ ತೋಟದಲ್ಲಿ
ಇದು ನಾವು ಸಂಪಾದನೆ ಮಾಡಿ ಜಾಸ್ತಿ ಅಲ್ಲ, ನಮ್ಮ ತಾತನವ್ರ ಭಿಕ್ಷೆ, ನಮ್ಮ ತಂದೆ ತಾತನವರ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ತೋಟದಲ್ಲಿ ಒಂದು ಜ್ಯೂಸ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋಣ ಅಂಥೇಳಿ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂಥೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ, ಯಾಕಂದರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿಗೆ ನಿಗದಿಪಡಿಸಿದ್ರು. 1 ಟನ್ 1,000 kg 2,000 ಅಂದರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೋಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳನ್ನ ಕಡ್ದಾಕ್ಬಿಡ್ತೀವಿ ಅಂತ. ಅವತ್ತು ನನಗೆ ಭಾಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರಬೇಕಂದ್ರೆ ಒಬ್ಬ ರೈತನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದರೆ ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರಬೇಕಿಂತವಕ್ಕೆ. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕೋರ್ಕೊಂತೀನಿ ಅಂತೇಳಿ ಈ ಒಂದು ಫ್ಯಾಕ್ಟ್ರಿನ, ಜ್ಯೂಸ್ ಫ್ಯಾಕ್ಟ್ರಿನ, ಈ ಕಾರ್ಖಾನೆನ ಶುರು ಮಾಡ್ತಾಯಿದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೋಸೆಸ್ ನಡೆಯುತ್ತೆ. ಅಂಥದ್ದು 2 ಯೂನಿಟ್ ಮಾಡ್ತಾಯಿದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ, ರೈತರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿಬೇಕಂತೇಳಿ ಬೆಳೆದು ಇಲ್ಲಿ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಒಂದು ಅವರ ಬೆಳೆದಂಥ ಒಂದು ಏನು ಹಣ್ಣು ಇದೆ ಅದಕ್ಕೆ ಒಳ್ಳೆಯ ಒಂದು ರೇಟ್ ಕೊಟ್ಟು ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂಥರ ಸಹಾಯ ಅನ್ನೋದಕ್ಕಿಂತ ಸಹಕಾರ ಕೊಡೋಣ ಅಂಥೇಳಿ ನಾನು ಆ ಒಂದು ಮನಸ್ತತ್ವದಿಂದ ಇದನ್ನು ಶುರು ಮಾಡ್ತಾಯಿದ್ದೀನಿ.